ನಮಸ್ತೆ ಸ್ನೇಹಿತರೆ, ನನ್ನ ಹೆಸರು ಡಾಕ್ಟರ್ ಸಾತ್ವಿಕ್, ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ, ಧನ್ವಂತರಿ ದಂತ ಚಿಕಿತ್ಸಾಲಯ, ದಾವಣಗೆರೆ. ದಂತ ಮಿತ್ರ, ದಂತ ಪ್ಲಸ್ ಮಿತ್ರ. ದಂತ ಅಂದರೆ ಹಲ್ಲು, ಮಿತ್ರ ಅಂದರೆ ಸ್ನೇಹಿತ. ನಾನು ನಿಮ್ಮ ಹಲ್ಲಿನ ಸ್ನೇಹಿತ. ಈ ಚಾನಲ್ನಲ್ಲಿ ನಾನು ನಿಮಗೆ ಡೆಂಟಲ್ ರಿಲೇಟೆಡ್ ಬಾಯಿಯ ಆರೋಗ್ಯ, ವಸುಡಿನ ಆರೋಗ್ಯ ಮತ್ತು ಹಲ್ಲಿನ ಆರೋಗ್ಯ ಮತ್ತು ಇದಕ್ಕೆ ಬರುವಂಥ ಕಾಯಿಲೆಗಳು, ರೋಗಗಳು ಮತ್ತು ಇದರ ಚಿಕಿತ್ಸೆ, ಈ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗುತ್ತೇನೆ. ಇದು ಒಬ್ಬ ಕನ್ನಡಿಗನಿಂದ ಕನ್ನಡಿಗೋಸ್ಕರ ಮಾಡಿರುವಂತ ಚಾನಲ್. ಇಂದಿನ ಟಾಪಿಕ್ ಬಂದ್ಬಿಟ್ಟು ಇಂಪಾರ್ಟೆನ್ಸ್ ಆಫ್ ಓರಲ್ ಹೆಲ್ತ್. ಬಾಯಿ ಆರೋಗ್ಯ ಏಕೆ ಮುಖ್ಯ? ಬಾಯಿ ಇದೆಯಲ್ಲ, ಅದು ನಮ್ಮ ದೇಹದ ಪ್ರವೇಶ ದ್ವಾರ. ನಾವು ತಿನ್ನುವಂತ ಆಹಾರ, ಕುಡಿಯುವಂತ ನೀರು ಮತ್ತು ಗಾಳಿ ಎಲ್ಲದೂ ನಮ್ಮ ದೇಹ ಸೇರೋದು ನಮ್ಮ ಬಾಯಿಯ ಮುಖಾಂತರನೇ. ಅಕಾರ್ಡಿಂಗ್ ಟು ಆಯುರ್ವೇದದ ಪ್ರಕಾರ ಯಾವ ಮನುಷ್ಯನ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೋ ಆತನ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ನಾವು ತಿನ್ನುವಂತ ಆಹಾರ ಇದೆಯಲ್ಲ, ಅದು ನಮ್ಮ ಹಲ್ಲಿನ ಮಧ್ಯೆ ಸೇರ್ಕೊಂಡು ನುರಿಬೇಕು. ನಮ್ಮ ಬಾಯಲ್ಲಿರೋ ಜೊಲ್ಲು, ಲಾಲಾರಸ ಅಥವಾ ಸಲವ ಜೊತೆಗೆ ಬೆರಿಬೇಕು, ನಂತರ ಹೊಟ್ಟೆ ಸೇರಬೇಕು. ಆವಾಗ ಅಷ್ಟೇ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಅದು ಇದರಲ್ಲಿ ಊಟದಲ್ಲಿರುವಂಥ ಪೋಷಕಾಂಶಗಳು ಕರಳಿನ ಮುಖಾಂತರ ದೇಹ ಸೇರುತ್ತೆ, ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ. ಸಪೋಸ್ ಅರ್ಜೆಂಟಲ್ಲಿ ಬೇಗ ಊಟ ಮಾಡ್ತಾರೆ, ಅದು ಚೆನ್ನಾಗಿ ನುರಿಯೋದಿಲ್ಲ, ಜೊಲ್ಲಿನ ಜೊತೆಗೆ ಬೆರ್ತಿರೋದಿಲ್ಲ. ಅವಾಗ ಕಾನ್ಸ್ಟಿಪೇಷನ್ನು, ಇಂಡೈಜೆಷನ್ನು, ಮಲಬದ್ಧತೆ, ಜೀರ್ಣ ಸಮಸ್ಯೆಗಳು ಇವೆಲ್ಲ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಟ್ಟಾರೆ ಹೇಳಬೇಕಂದರೆ ಓರಲ್ ಹೆಲ್ತ್ ಈಸ್ ಓರಲ್ ಹೆಲ್ತ್. ಬಾಯಿಯ ಆರೋಗ್ಯವೇ ಸಂಪೂರ್ಣ ಆರೋಗ್ಯದ ಕೈಗನ್ನಡಿ. ಹಾಗಾಗಿ ನಮ್ಮ ಬಾಯಿಯಲ್ಲಿ ಪ್ರತಿ ಒಂದು ಹಲ್ಲುಗಳು ಅತಿ ಮುಖ್ಯ. ಎಲ್ಲ ಹಲ್ಲುಗಳು ಇರುವುದು ಅಷ್ಟೇ ಮುಖ್ಯ. ಟೈಪ್ಸ್ ಆಫ್ ಟೀತ್. ಮನುಷ್ಯನಲ್ಲಿ ಇರುವಂತಹ ಹಲ್ಲುಗಳು: ಇನ್ಸೈಸರ್ಸ್, ಬಾಚಿ ಹಲ್ಲು; ಕೆನೈನ್ಸ್, ಕೋರೆ ಹಲ್ಲು; ಪ್ರೀಮೋಲಾರ್ಸ್, ಮುಂದವಡೆ ಹಲ್ಲು; ಮೋಲಾರ್ಸ್, ದವಡೆ ಹಲ್ಲು. ಇನ್ಸೈಸರ್ಸ್, ಬಾಚಿ ಹಲ್ಲು, ಇವು ಬಾಯಿಯ ಮುಂಭಾಗ ತುಟಿಗೆ ಹೊಂದಿಕೊಂಡು ಇರುತ್ತವೆ. ಮೇಲ್ಗಡೆ ಭಾಗ 4 ಹಲ್ಲು, ಕೆಳಗಡೆ ಭಾಗ 4 ಹಲ್ಲು. ಇನ್ಸೈಸರ್ಸ್, ಬಾಚಿ ಹಲ್ಲಿನ ಮುಖ್ಯ ಕೆಲಸ ಇವು ಆಹಾರವನ್ನು ಕತ್ತರಿಸಿ ಬಾಯ ಒಳಗೆ ತೆಗೆದುಕೊಳ್ಳುವುದು ಮತ್ತು ಮಾತನಾಡಲು ನಾಲಿಗೆಗೆ ಸಹಾಯ ಮಾಡುವುದು. ಕೆನೈನ್, ಕೋರೆ ಹಲ್ಲು, ಇದು ಬಾಯಿಯಲ್ಲೇ ಅತಿ ಉದ್ದನೆಯಾದ ಹಲ್ಲು. ಇವು 4 ಮೂಲೆಗಳಲ್ಲಿ 4 ಕೋರೆ ಹಲ್ಲುಗಳು ಇರ್ತವೆ. ಈ ಕೋರೆ ಹಲ್ಲಿನ ಮುಖ್ಯ ಕೆಲಸ ಊಟವನ್ನು ಬಗೆದು ಬಾಯ ಒಳಗಡೆ ತೆಗೆದುಕೊಳ್ಳುವುದು. ಪ್ರೀಮೋಲಾರ್ಸ್, ಮುಂದವಡೆ ಹಲ್ಲು, ಇವು ವಯಸ್ಕರಲ್ಲಿ 8 ಹಲ್ಲುಗಳು ಇರುತ್ತವೆ, ಮಕ್ಕಳಲ್ಲಿ ಇವು ಇರುವುದಿಲ್ಲ. ಈ ಹಲ್ಲಿನಲ್ಲಿ 2 ಬೇರುಗಳು ಅಥವಾ 1 ಬೇರು ಇರುತ್ತದೆ. ಈ ಹಲ್ಲಿನಲ್ಲಿ ಊಟ ಪುಡಿ ಮಾಡುವುದಕ್ಕೆ ಸಹಾಯವಾಗುತ್ತದೆ. ಈ ಹಲ್ಲಿನ ಮುಖ್ಯ ಕೆಲಸ ಊಟವನ್ನು ಪುಡಿ ಮಾಡುವುದು. ಮೋಲಾರ್ಸ್, ದವಡೆ ಹಲ್ಲು, ಗಾತ್ರದಲ್ಲಿ ಇವು ಅತ್ಯಂತ ದೊಡ್ಡ ಹಲ್ಲು. 2 ರಿಂದ 3 ಬೇರುಗಳು ಇರುತ್ತವೆ. ಇದರ ಗಾತ್ರ ಇಷ್ಟು ದೊಡ್ಡದು ಏಕೆಂದ್ರೆ ಇದು ಊಟವನ್ನು ಪುಡಿ ಮಾಡುವುದು, ನುರಿಯುವುದು, ಹರಿಯುವುದು, ಒಟ್ಟಿನಲ್ಲಿ ಊಟ ನುರಿಯುವುದು, ಪುಡಿ ಆಗುವುದು ಎಲ್ಲ ಕೆಲಸ ಮೇನ್ ಲೋಡ್ ಬೇರಿಂಗ್ ಏನಂತೀವಿ, ಎಲ್ಲ ಕೆಲಸ ಮಾಡುವುದು ದವಡೆ ಹಲ್ಲುಗಳು. ದವಡೆ ಹಲ್ಲುಗಳು ಅತಿ ಮುಖ್ಯ. ಇವು ಮನುಷ್ಯನಲ್ಲಿ 12 ಇರುತ್ತೆ. ಸ್ನೇಹಿತರೆ, ಇಂದಿನ ಸಂಚಿಕೆಯಲ್ಲಿ ನಾವು ಬಾಯಿಯ ಆರೋಗ್ಯ ಏಕೆ ಮುಖ್ಯ ಎಂದು ತಿಳಿದುಕೊಂಡ್ವಿ. ಮುಂದಿನ ಸಂಚಿಕೆಯಲ್ಲಿ ಹಲ್ಲಿನ ಬಗ್ಗೆ ಇನ್ನೂ ಆಳವಾಗಿ ನಿಮಗೆ ವಿವರಿಸುತ್ತಾ ಹೋಗುತ್ತೀನಿ. ನಿಮಗೆ ಮಾಹಿತಿ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಿ.